ಭರ್ಜರಿ ಭೇಟಿಯನ್ನೇ ಆಡಿದ್ದಾರೆ. ಸಿದ್ದಾಪುರ ಪೊಲೀಸರು ಜಯನಗರದಲ್ಲಿ ನಡೆದ ಕಳ್ಳತನಕ್ಕೆ ಸಂಬಂಧಿಸಿದಂತೆ ಒಬ್ಬ ಮನೆ ಕೆಲಸ ಮಾಡುತ್ತಿದ್ದ ಮಹಿಳೆ ಸೇರಿದಂತೆ ಇಬ್ಬರನ್ನು ಬಂಧಿಸಿದ್ದಾರೆ. ಬಂಧಿತರಿಂದ ಬರೋಬ್ಬರಿ 22 ಲಕ್ಷ ಮೌಲ್ಯದ ಆಭರಣಗಳು, ಬೆಳ್ಳಿಯ ವಸ್ತುಗಳು, ಮೊಬೈಲ್ ಫೋನುಗಳು ಮತ್ತು ಕೈಗಡಿಯಾರಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಪೊಲೀಸರ ಭರ್ಜರಿ ಕಾರ್ಯಾಚರಣೆಗೆ ಮೆಚ್ಚುಗೆ ವ್ಯಕ್ತವಾಗಿದೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರು ಮಾಧ್ಯಮಗಳಿಗೆ ಈ ಮಾಹಿತಿಯನ್ನ ನೀಡಿದರು. ಪ್ರೆಸ್ ಮೀಟಲ್ಲಿ ಫಸ್ಟ್ ನಾವು ಸಿದ್ದಾಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸೌತ್ ಡಿವಿಷನ್ ಹೌಸ್ ಥೆಫ್ಟ್ ಅಂದರೆ ಒಂದು ಮುಂಚೆ ಗೊತ್ತಾಗಲಿಲ್ಲ ಯಾವುದಿದೆ, ಬಟ್ ಇದು ಸರ್ವೆಂಟ್ ಥೆಫ್ಟ್ ಇತ್ತು. ಇದರಲ್ಲಿ ಅಂದಾಜು 22 ಲಕ್ಷದ್ದು ಗೋಲ್ಡ್, ಸಿಲ್ವರ್ ಮತ್ತು ವ್ಯಾಲ್ಯೂಬಲ್ ಐಟಮ್ಸ್ ಸಿಕ್ಕಿದೆ. ಇದರಲ್ಲಿ ಮುಖ್ಯವಾಗಿ ನೋಡಬೇಕಾಗ ಪ್ರತಿಷ್ಠಿತ ಒಬ್ಬ ಡಾಕ್ಟರ್ದು ಮನೆ, ಅಲ್ಲಿ ಒಬ್ಬ ಹೌಸ್ಮೇಟ್ ಕೆಲಸ ಮಾಡ್ತಿದ್ರು. ಅವಳೇ ಸುಮಾರು ಬೇರೆ ಬೇರೆ ಹಂತದಲ್ಲಿ, ಒಂದೇ ಸರಿ ಇಲ್ಲ, ಬೇರೆ ಬೇರೆ ಹಂತದಲ್ಲಿ ಅವರು ಇನ್ನೊಬ್ಬ ರಿಲೇಷನ್ ಜೊತೆಗೆ ಸೇರಿ ಅವರು ಇದು ಎಲ್ಲ ಕಳ್ತನ ಮಾಡಿದರು. ಟೋಟಲ್ ವ್ಯಾಲ್ಯೂ ಅವರು ರಿಕವರಿ ಏನು ಮಾಡಿದಾರೋ ಅವ್ರ ಟೆಕ್ನಿಕಲ್ ಎವಿಡೆನ್ಸ್ ಆಧಾರ ಮೇಲೆ ಅವ್ರಿಗೆ ಅರೆಸ್ಟ್ ಮಾಡಿ, ತೆಲಂಗಾಣದಿಂದ ಅರೆಸ್ಟ್ ಮಾಡಿಕೊಂಡು ಕರೆಸಿ ರಿಕವರಿ ಮಾಡಿದ್ದಾರೆ ಅವರು. ಇದರಲ್ಲಿ ಕೇಸಲ್ಲಿ ಟೋಟಲ್ ಇಲ್ಲಿವರೆಗೆ ರಿಕವರ್ಡ್ ಐಟಮ್ಸ್ ವ್ಯಾಲ್ಯೂ 22 ಲ್ಯಾಕ್ಸ್ ಇದೆ. ಇನ್ನೂ ಕೆಲವು ಐಟಮ್ಸ್ ಬಗ್ಗೆ ಅವರು ಇನ್ನೂ ಪತ್ತೆ ಆಗಿಲ್ಲ. ಬಟ್ ನಮ್ಮ ಸೌತ್ ಡಿವಿಷನ್ DCP ಮತ್ತು ಅವ್ರ ಸ್ಟಾಫ್, ACP, ಇನ್ಸ್ಪೆಕ್ಟರ್ಸ್ ಎಲ್ಲ ಸ್ಟಾಫ್ ಅವರು ಒಳ್ಳೆ ಕೆಲಸ ಮಾಡಿ ಇದೊಂದು ಹೌಸ್ ಥೆಫ್ಟು ಕೇಸ್ದು ಪ್ರಕರಣ ಪತ್ತೆ ಮಾಡಿದ್ದಾರೆ ಅವರು. ಇವತ್ತು ಈ ಪ್ರೆಸ್ ಮೀಟಲ್ಲಿ